ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತಿನ ರೆಸಿಪಿ ಒಳಗೆ ವೆರಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಇನ್ಸ್ಟಂಟ್ ಆದಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡತ್ತೀನಿ. ಬರ್ರಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟಿಗೆ ನಾನಿಲ್ಲೇ ಒಂದು ಗೋವಾ ಮಾವಿನಕಾಯಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡೀನಿ. ಇದಕ್ಕೆ ತೋತಾಪುರಿ ಮಾವಿನಕಾಯಿ ಅಂತಲೂ ಹೇಳ್ತಾರೆ. ಇದು ಅಷ್ಟೊಂದೇನು ಹುಳಿಯಾಗಿರಂಗಿಲ್ಲ, ಸ್ವಲ್ಪ ಸ್ವೀಟ್ ಮೇಲೆ ಇರ್ತೈತಿ. ಈಗ ಸದ್ಯ ಮಳೆ ಸ್ಟಾರ್ಟ್ ಆಗೈತಿ, ಆದರೂ ಮಾರ್ಕೆಟ್ನಾಗ ತೋತಾಪುರಿ ಹಣ್ಣು ನಿಮ್ಗೆ ಸಿಗ್ತೈತಿ. ಇದು ಜಾಸ್ತಿ ಹುಳಿ ಇತ್ತಂದ್ರೆ ಸ್ವಲ್ಪ ಸಕ್ರೆ ಕ್ವಾಂಟಿಟಿನ ಜಾಸ್ತಿ ಹಾಕೋರಿ. ಇದು ಹಣ್ಣು ಭಾಳ ಸ್ವೀಟ್ ಆಗಿತ್ತು, ಅದಕ್ಕೆ ನಾನು ಜಸ್ಟ್ ಅರ್ಧ ಚಮಚದಷ್ಟು ಇದಕ್ಕೆ ಸಕ್ರೆನ ಹಾಕ್ಕೊಂಡೀನಿ. ನೆಕ್ಸ್ಟ್ ನಾನು ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ನಾ ಇಲ್ಲೇ 1.5 ಸ್ಪೂನ್ನಷ್ಟು ಖಾರದ ಪೌಡ್ರನ್ನ ಹಾಕ್ಕೊಳತ್ತೀನಿ. ಅದಾದಮೇಲೆ 2-3 ಚಿಟಿಕೆಯಷ್ಟು ನಾನು ಅರಿಶಿನ ಹಾಕ್ಕೊಳತ್ತೀನಿ. ಈಗ ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣಂತ. ಸ್ವಲ್ಪ ನೋಡಿ ಉಪ್ಪನ್ನು ಹಾಕೋರಿ. ಉಪ್ಪು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕೋರಿ, ಅಂದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಸ್ವಲ್ಪ ಜಾಸ್ತಿ ದಿನ ತಾಳ್ತೈತಿ. ಸೊ ಉಪ್ಪು ಹಾಕ್ಕೊಂಡ್ಮೇಲೆ ಇದನ್ನು ಚಲೋತ್ನಂಗೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣಂತ. ಆಮೇಲೆ ಇದಕ್ಕೊಂದು ಸಿಂಪಲ್ ಆದಂಥ ಈಸಿ ಕ್ವಿಕ್ ಒಗ್ಗರಣೆ ಮಾಡೋಣಂತ. ಇದನ್ನು ನೀವು ಹೊರಗಡೆನೇ ಇಟ್ಕೊಂಡು ತಿಂದ್ರಿ ಅಂದ್ರೆ 1 ವೀಕ್ವರೆಗೂ ಒಟ್ಟ ಕೆಡಂಗಿಲ್ಲ. ಮತ್ತು ಒಂದು ಏರ್ ಟೈಟ್ ಕಂಟೈನರ್ನಾಗ, ಗ್ಲಾಸ್ ಕಂಟೈನರ್ನಾಗ ಹಾಕಿ ಫ್ರಿಜ್ನಾಗ ಇಟ್ಕೊಂಡ್ರಿ ಅಂದ್ರೆ 1-2 ತಿಂಗಳವರೆಗೂ ಆರಾಮಾಗಿ ಬರ್ತೈತಿ ನೋಡ್ರಿ. ಇನ್ಸ್ಟಂಟಾಗಿ ಕ್ವಿಕ್ಕಾಗಿರ್ತೈತಿ ಮತ್ತು ಅಷ್ಟೇ ಟೇಸ್ಟಿಯಾಗಿಯೂ ಇರ್ತೈತಿ. ನೀವು ಇದಕ್ಕೆ ಒಗ್ಗರಣೆ ಕೊಡ್ಲಾರ್ದನ ಇಷ್ಟನ ತಿನ್ನಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ಯಾರಿಗೆ ಹುಳಿ ತಿನ್ನೋಕೆ ಭಾಳ ಇಷ್ಟ ಆಗ್ತೈತಲ್ಲ, ಈ ಥರ ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಇರ್ತೈತಿ. ಬಿಸಿ ಅನ್ನಕ್ಕನ್ರಿ, ಚಪಾತಿಗನ್ರಿ, ರೊಟ್ಟಿಗನ್ರಿ ಭಾರಿ ಟೇಸ್ಟಾಗಿರ್ತೈತಿ. ಬರ್ರಿ ಮಿಕ್ಸಿಂಗ್ ಮುಗ್ದೈತಿ, ಈಗ ಒಗ್ಗರಣೆ ಮಾಡೋಣಂತ. ಒಗ್ಗರಣೆಗೆ ನಾವೊಂದು 3-4 ಚಮಚದಷ್ಟು ಎಣ್ಣೆನ ಚಲೋತ್ನಂಗೆ ಕಾಯಿಸ್ಕೊಂಡು ಅದಕ್ಕೆ 2-3 ಚಿಟಿಕೆಯಷ್ಟು ಸಾಸಿವೆ ಹಾಕ್ಕೊಂಡೀನಿ ಮತ್ತು 2 ಚಿಟಿಕೆಯಷ್ಟು ಜೀರಿಗೆ ಹಾಕ್ಕೊಂಡೀನಿ. ನೆಕ್ಸ್ಟ್ ಇದಕ್ಕೆ 2-3 ಚಿಟಿಕೆಯಷ್ಟು ಇಂಗನ್ನ ಹಾಕ್ಕೊಂಡೀನಿ ಮತ್ತು ಗ್ಯಾಸ್ ಆಫ್ ಮಾಡಿ 1 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಹಾಕ್ಕೊಂಡೀನಿ, ಅಂದ್ರೆ ಜಜ್ಜಿ ಹಾಕ್ಕೊಂಡೀನಿ. ಈಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಒಗ್ಗರಣೆ ರೆಡಿ ಆಯ್ತು. ಇದನ್ನು ಲೈಟಾಗಿ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ. ಆಮೇಲೆ ನಾವು ಇದನ್ನು ಮಾವಿನಕಾಯಿಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಒಗ್ಗರಣೆ ತಣ್ಣಗಾಗೈತಿ. ಈಗ ನಾ ಇದನ್ನು ಮಾವಿನಕಾಯಿ ಜೊತೆ ಮಿಕ್ಸ್ ಮಾಡ್ಕೊಳತ್ತೀನಿ. ಒಗ್ಗರಣೆನ ಮಾವಿನಕಾಯಿ ಜೊತೆ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರ್ನಾಗ ಹಾಕಿಟ್ಕೊಂಡ್ವಿ ಅಂದ್ರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಉಪ್ಪಿನಕಾಯಿ ರೆಡಿ ಆಗಿಬಿಡ್ತು ನೋಡ್ರಿ. ಚಟ್ಪಟ್ ಅಂಥೇಳಿ ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.